ಹಿರಣ್ಯಾಕ್ಷ, ಹೆತ್ತ ಹೊಟ್ಟೆಗೆ ಕಿಚ್ಚಿಟ್ಟಿಯ, ನನಗಿಂತ ದುರ್ಮರಣ ಒದಗಬೇಕೆ? ನಿನ್ನನ್ನು ಕರೆದುಕೊಂಡು ನಾನು ಹೇಗಪ್ಪ ಬದುಕಿರಲಿ, ಹೇಗಪ್ಪ ಬದುಕಿರಲಿ? ಸಮಾಧಾನ ತಂದುಕೋ ಅಮ್ಮ, ಸಮಾಧಾನ ತಂದುಕೋ. ಅಮ್ಮ, ನೀನು ಯಾರು? ಕಶ್ಯಪ ಋಷಿಯ ಧರ್ಮಪತ್ನಿ, ಧರ್ಮಶಾಸ್ತ್ರಗಳನ್ನು ತಿಳಿದವಳು, ಲೋಕ ವಿಚಾರಗಳನ್ನು ಅರಿತವಳು. ಅಜ್ಞಾನಿಗಳಂತೆ ನೀನು ಕಣ್ಣೀರು ಹಾಕುವುದೇ? ಹುಟ್ಟಿದವರು ಸಾಯಲೇಬೇಕೆಂಬ ವಿಧಿ ನಿಯಮ ನಿನಗೆ ತಿಳಿಯದೇ ತಾಯಿ. ಸಾವು ದೇಹಕ್ಕೆ ಹೊರತು ಆತ್ಮಕ್ಕಲ್ಲ. ನನ್ನ ತಮ್ಮ ಸಾಮಾನ್ಯನಲ್ಲ. ಅವನನ್ನು ಎದುರಿಸುವ ವೀರರು ಚತುರ್ದಶ ಭುವನಗಳಲ್ಲೇ ಯಾರೂ ಇಲ್ಲವೆಂಬುದನ್ನರಿತೆ ಆ ಹರಿ ಕೇವಲ ಹಂದಿಯಂತೆ ವೇಷಧಾರಿಯಾಗಿ ಬರಬೇಕಾಯಿತು. ಅಂತಹ ಮಹಾವೀರನ ತಾಯಿಯಾದ ನೀನು ಹೀಗೆ ದಿಕ್ಕೆಟ್ಟವಳಂತೆ ಹೇಳುವುದೇ? ನನ್ನನ್ನು ನೋಡು, ನನ್ನನ್ನು ನೋಡು. ಸಹೋದರನ ಸ್ವರ್ಗಾರೋಹಣದಿಂದ ಅದೆಷ್ಟು ಆನಂದ ಪಡುತ್ತಿದ್ದೇನೆ. ಆನಂದ, ಮಹದಾನಂದ. ಸಹೋದರನ ಸ್ವರ್ಗಾರೋಹಣ ಆನಂದ, 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 ಮಹದಾನಂದ, ಪರಮಾನಂದ. ಸಹೋದರ ಹಿರಣ್ಯಾಕ್ಷ, ಅದಾವ ವಿಷಗಳಿಗೆಯಲ್ಲಿ ನನಗಾಗಿ ನಿನ್ನ ಪ್ರಾಣವನ್ನಾದರೂ ಬಲಿ ಕೊಟ್ಟು ದಿಗ್ವಿಜಯ ಸಾಧಿಸುತ್ತೇನೆ ಎಂದಿದ್ದೆಯೋ? ವಿಶ್ವದಾದಾವ ಮಹಾಶಕ್ತಿಯೇ ಎದುರಾದರೂ ಹುಟ್ಟಡಗಿಸುತ್ತೇನೆಂದು ದಿಟ್ಟ ನುಡಿ ಆಡಿದ ನಿನ್ನಂತಹ ಪೌರುಷವಂತನನ್ನು ಕೇವಲ ಒಂದು ಹಂದಿಯು ಕೊಂದು ಹಾಕಿತು ಎಂದರೆ, ಓ ಏ ಹರಿ! ಸ್ವಾಮಿ ಬೇಡಿ, ಸ್ವಾಮಿ ಬೇಡಿ, ನಿಮ್ಮ ಕಾಲು ಹಿಡಿದು ಬೇಡಿಕೊಳ್ಳುತ್ತೇನೆ, ದುಡುಕೋಬೇಡಿ. ನನ್ನನ್ನು ತಡೆಯಬೇಡ ಕಯಾದು, ನನ್ನನ್ನು ತಡೆಯಬೇಡ. ನನ್ನ ದುಃಖ ನಿನಗೆ ಅರ್ಥವಾಗುತ್ತಿಲ್ಲ. ನನ್ನ ಹೆತ್ತ ತಾಯಿ ವೇದನೆ ನಿನಗೆ ಗೊತ್ತಿಲ್ಲ. ದಾನವ ಕುಲವೈರಿಯಾದ ಹರಿಯನ್ನು ಕೊಂದಲ್ಲದೆ ನನ್ನ ಮನಸ್ಸಿಗೆ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಸ್ವಾಮಿ ಶಾಂತರಾಗಿ, ಶಾಂತರಾಗಿ. ಈಗ ತಾನೇ ಹಿರಣ್ಯಾಕ್ಷನ ಸಾವಿನಿಂದ ಅತ್ತೆ ಅವರು ಅತ್ತು ಸೊರಗುತ್ತಿದ್ದಾರೆ. ಅವರ ದುಃಖ ಹೆಚ್ಚಿಸಬೇಡಿ. ಆ ಶ್ರೀಹರಿ ಸಾಮಾನ್ಯನಲ್ಲ. ಅವನನ್ನು ಎದುರಿಸಿ ಉಳಿದವರು ಯಾರು ಇಲ್ಲ. ಅವನನ್ನು ಎದುರಿಸಿ ಉಳಿದವರು, ನಮ್ಮನ್ನು ಕೆಳಕ್ಕೆ ಬದುಕಿದವರು ಯಾರೂ ಇಲ್ಲ. ನನ್ನ ರಕ್ತ ಕುದಿಯುತ್ತಿದೆ, ಆಕ್ರೋಶ ಉಕ್ಕುತ್ತಿದೆ, ಸೇರಿನ ಜ್ವಾಲೆ ದೇಹವನ್ನೆಲ್ಲ ವ್ಯಾಪಿಸಿರುವಾಗ ನೀನಲ್ಲ, ನನ್ನ ತಾತ ಬ್ರಹ್ಮನೇ ಬಂದು ತಡೆದರು ನಾನು ಕೇಳುವವನಲ್ಲ. ಸ್ವಾಮಿ, ನನ್ನ ಸ್ಥಿತಿಯನ್ನು ನೋಡಿ. ಗರ್ಭಿಣಿಯಾದ ಹೆಂಡತಿಯನ್ನು ಕಣ್ಣೀರು ಕಡಲಿಗೆ ತಳ್ಳಿಯಾದ್ರೂ ಯುದ್ಧ ಮಾಡಬೇಕೆಂಬ ಹಠವೇಕೆ? ಏನಾದ್ರೂ ಅನಾಹುತ ಸಂಭವಿಸಿದ್ರೆ ನನ್ನ ಗತಿ ಏನು? ನಾಳೆ ನನ್ನ ಕಂದ. ಹೇಳಿ ಹೆಣ್ಣೆ, ನಾನಾರು? ಚತುರ್ಮುಖ ಬ್ರಹ್ಮನ ಮೊಮ್ಮಗ. ಹೂಂಕಾರ ಮಾತ್ರದಿಂದ ಲೋಕಗಳನ್ನು ತಲ್ಲಣಗೊಳಿಸಬಲ್ಲ ಈ ಹಿರಣ್ಯ ಕಶಿಪುವಿನ ಹೆಂಡತಿಯಾಗಿ ಕಣ್ಣೀರು ಹಾಕಲು ನಾಚಿಕೆ ಆಗುವುದಿಲ್ಲವೇ? ನೀವೇನೇ ಹೇಳಿ, ನಾನು ಒಪ್ಪೋದಿಲ್ಲ. ಹಿರಣ್ಯ ಕಶ್ಯಪು, ಗುರುಗಳೇ, ಅವರಿಗೆ ನೀವಾದ್ರೂ ಹೇಳಿ. ಅವಳ ಮಾತು ನಿಜ ಹಿರಣ್ಯ. ಕೇವಲ ಆವೇಶಕ್ಕೆ ಬಲಿಯಾಗಿ ವಿವೇಚನಾ ಶಕ್ತಿಯನ್ನು ಕಳೆದುಕೊಂಡೇ ಹಿರಣ್ಯಾಕ್ಷ ಸತ್ತಿದ್ದು. ಅಂದರೆ ನನ್ನ ಬಾಹುಬಲದ ಮೇಲೆ ನಿಮಗೆ ನಂಬಿಕೆ ಇಲ್ಲ? ಉಪಯೋಗವಿಲ್ಲ. ಏನಂತೀರಿ? ಬಾಹುಬಲವಾಗಲಿ ಆಯುಧಗಳಾಗಲಿ ಆಪತ್ಕಾಲದಲ್ಲಿ ರಕ್ಷಿಸುವುದಿಲ್ಲ. ಮೊದಲು ತಪಸ್ಸನ್ನು ಮಾಡು, ಆ ದೇವರನ್ನು ಮೆಚ್ಚಿಸು, ಅದ್ಭುತವಾದ ಶಕ್ತಿಗಳನ್ನು ಸಂಪಾದಿಸು, ಲೋಕಗಳೇ ಬೆರಗಾಗುವಂತೆ ರಾಜ್ಯಭಾರ ಮಾಡು, ಯಶೋವಂತನಾಗು ಕಂದ. ಅಮ್ಮ, ತಾಯಿ, ನನ್ನ ಪತಿ ದೇವರಿಗೆ ಯಾವ ಕಷ್ಟವೂ ಬಾರದಂತೆ ನಿನ್ನ ದಯೆ ಇರಲಿಮ್ಮ. ಓಂ ಬ್ರಹ್ಮದೇವಾಯ, ಓಂ ಬ್ರಹ್ಮದೇವಾಯ, ಓಂ ಬ್ರಹ್ಮದೇವಾಯ. ಆಪತ್ತು ದೇವೇಂದ್ರ, ಆಪತ್ತು ದೇವೇಂದ್ರ, ಆಪತ್ತು! ಹಿರಣ್ಯಕಶಿಪು ತಪಸ್ಸು ಮಾಡುತ್ತಿದ್ದಾನೆ. ಏನು? ಹಿರಣ್ಯಕಶಿಪು ತಪಸ್ಸು ಮಾಡುತ್ತಿದ್ದಾನೆಯೇ? ಹೌದು, ಬ್ರಹ್ಮದೇವನಿಂದ ವರ ಪಡೆಯಲು ಸಂಕಲ್ಪಿಸಿದ್ದಾನೆ. ಈ ದಾನವರು ವರ ಪಡೆದರೆಂದರೆ ಮುಗಿಯಿತು, ನೇರ ಇಲ್ಲಿಗೆ ದಾಳಿ ಮಾಡುತ್ತಾರೆ. ಅಂತೂ ಇಂದ್ರನಿಗೆ ಆತಂಕ ತಪ್ಪಿದ್ದಲ್ಲ.
ನಮಗೂ ಬಲವಿದೆ. ಇಂದ್ರನ ಕೈಯಲ್ಲಿ ವಜ್ರಾಯುಧವಿದೆ. ಎಲ್ಲ ಇದೆ ಅಗ್ನಿ, ಆದರೆ ಹಿಡಿದ ಕಾರ್ಯ ಸಾಧಿಸುವ ಛಲವಿಲ್ಲ ಅಷ್ಟೇ. ಏನಂದ್ರಿ? ದುಡುಕಬೇಡಿ, ನಿಧಾನವಾಗಿ ಯೋಚಿಸಿ ನಿರ್ಧಾರಕ್ಕೆ ಬನ್ನಿ ಅಂದೆ. ವಾಯು ದೇವೇಂದ್ರ, ನೀನಿಲ್ಲಿಗೆ? ಆಶ್ಚರ್ಯವೇ? ನನ್ನ ಸ್ವಾಮಿ ಇಲ್ಲಿಲ್ಲ. ಅದನ್ನರಿತೇ ಬಂದದ್ದು ಕಯಾದು. ಸುರಾಸುರರ ಸ್ನೇಹ ವಿಶ್ವಾಸ ಎಂಥದ್ದು ಎಂದು ನಿನಗೆ ತಿಳಿದೇ ಇದೆ. ನಿನ್ನ ಪತಿ ನಮ್ಮ ನಾಶಕ್ಕಾಗಿ ತಪೋನಿರತನಾಗಿದ್ದಾನೆ ಅಲ್ಲಿ. ನಮ್ಮ ನೆಮ್ಮದಿಗೆ ಕುಟಾರಪ್ರಾಯವಾಗಿ ಅವನ ವಂಶಾಂಕುರ ಬೆಳೆಯುತ್ತಿದೆ ಇಲ್ಲಿ. ಈ ದುಷ್ಟ ದಾನವ ಕುಲವನ್ನು ಬೆಳೆಯಲು ಬಿಡದೆ ಇಲ್ಲೇ ಈಗಲೇ ನಾಶ ಮಾಡಿಬಿಡಬೇಕೆಂದು ಬಂದಿದ್ದೇನೆ. ಶಿವ ಶಿವ, ದೇವತೆಗಳ ಬಾಯಿಂದ ಬರುವ ಮಾತುಗಳೇ ಇವು. ಇನ್ನೂ ಕಣ್ಬಿಡದೆ ಈ ನನ್ನ ಕಂದ ನಿನಗೆ ಯಾವ ಅಪರಾಧ ಮಾಡಿತು? ಮಾಡಿಲ್ಲ, ಮುಂದೆ ಮಾಡಿತು ಎಂದು. ಮೇಘವಾಹನ, ಮುಂದೆಂದು ನನ್ನ ಪತಿ ಆಗ್ಲಿ ಮಗನಾಗ್ಲಿ ಅಮರಾವತಿ ಕಡೆ ತಿರುಗಿ ನೋಡದಂತೆ ನಾನ್ ನೋಡ್ಕೊಳ್ಳುತ್ತೇನೆ. ಕೃಪೆ ಮಾಡು, ನನ್ನ ಮಗುನ ಬಿಟ್ಬಿಡು. ಸಾಧ್ಯವಿಲ್ಲ. ಇಂದ್ರ, ನಿನ್ಗೆ ಕೈ ಮುಗಿಯುತ್ತೇನೆ. ಗರ್ಭದಲ್ಲಿರುವ ನನ್ನ ಮಗುವನ್ನು ಕೊಲ್ಲಬೇಡ, ವಂಶಜ್ಯೋತಿನ ಆರಿಸಬೇಡ. ಕರುಣ ತೋರೋ, ಕರುಣ ತೋರೋ. ಶತ್ರುಶೇಷ ನಿಶೇಷವಾಗುವ ತನಕ ನಾನು ಯಾರು ಶೋಕಕ್ಕೂ ಮರುಗುವುದಿಲ್ಲ. ನಾರಾಯಣ ನಾರಾಯಣ. ಆಹಾ ಆಹಾ, ಅದ್ಭುತ! ಪೌರುಷ ಬಿರುವುದು ಸಾರ್ಥಕವಾಯಿತು. ವಜ್ರಾಯುಧ ಹಿಡಿದದ್ದು ಸಫಲವಾಯಿತು. ಏಕೆ ಪೂಜ್ಯರೇ? ಸುರಪತಿಯಾಗಿರುವ ನೀನು ಅಸುರನಾಯಕನಾಗಲು ಸಿದ್ಧತೆ ನಡೆಸುತ್ತಿದ್ದರೆ ನಾನೇಕೆ ಬೇಡವೆನ್ನಲಿ? ಎತ್ತು ವಜ್ರಾಯುಧ, ಒಂಟಿ ಹೆಣ್ಣಿನ ಮೇಲೆ ನಡೆದು ಹೋಗಲಿ ನಿನ್ನ ದಿಗ್ವಿಜಯ. ನಿಮಗೆ ತಿಳಿಯುವುದು ನಾರದರೆ, ಈಕೆ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ಮಗು ನಾಳೆ ದೊಡ್ಡವನಾದಾಗ ನಮ್ಮನ್ನು ಖಂಡಿತ ಉಳಿಸುವುದಿಲ್ಲ. ನಾರಾಯಣ, ನಿನ್ನ ಅಜ್ಞಾನಕ್ಕೆ ಏನು ಹೇಳಲಿ ಇಂದ್ರ? ಮಹಾಪತಿವ್ರತೆಯಾದ ಈಕೆ ಕುಮಾರ ದೈತ್ಯ ಕುಲವನ್ನೇ ಉದ್ಧರಿಸುವ ಮಹಾಪುರುಷ, ಪರಮ ಭಾಗವತೋತ್ತಮ. ನಿಜವೇ? ಸತ್ಯ. ಹೋಗು, ಮೊದಲು ಇಲ್ಲಿಂದ ಕಣ್ಮರೆಯಾಗು. ನೀನು ಮಾಡಿರುವ ಪಾಪಕ್ಕೆ ಪ್ರಾಯಶ್ಚಿತ್ತವನ್ನು ಹುಡುಕು. ಕಯಾದು, ಕಯಾದು. ಶಿವ ಶಿವ, ಇಂದ್ರ ಇಂಥ ಭಯಂಕರ ಕೃತ್ಯಕ್ಕೆ ಕೈ ಹಾಕಿದ್ದನೆ. ದೇವದಾನವ ದ್ವೇಷಕ್ಕೆ ಇನ್ನು ಕಣ್ಬಿಡದ ನನ್ನ ಕಂದ ನನ್ನ ಮೊಮ್ಮಗು ಬಲಿಯಾಗೋ ದುಸ್ಥಿತಿ ಒದಗಬೇಕೆ? ಈ ದೇವತೆಗಳಿಗೆ ಏಕೆ ನನ್ನ ಮಕ್ಕಳ ಮೇಲೆ ಇಷ್ಟು ದ್ವೇಷ ಪೂಜ್ಯರೇ? ದ್ವೇಷವಲ್ಲ ತಾಯಿ, ಭೀತಿ. ದೇವತೆಗಳಿಗೆ ನಿನ್ನ ಮಕ್ಕಳಿಂದ ಯಾವಾಗ ಏನು ಅಪಾಯ ಸಂಭವಿಸುವುದೋ ಎನ್ನುವ ಭಯ. ಆಹಾ, ಇನ್ನು ನನ್ನ ಸೊಸೆಯನ್ನು ಒಂಟಿಯಾಗಿ ಬಿಟ್ಟಿರುವುದು ಕ್ಷೇಮವಲ್ಲ. ಹಿರಣ್ಯಕಶಿಪು ಬರೋ ತನಕ ನಮ್ಮ ಆಶ್ರಮದಲ್ಲಿ ಇರಲಿ. ಬೇಡ ತಾಯಿ, ಅವಳು ಸದ್ಯ ನಮ್ಮಾಶ್ರಮದಲ್ಲಿರುವುದೇ ಕ್ಷೇಮ. ದ್ವೇಷ ಮಾತ್ಸರ್ಯಗಳ ಸೋಂಕಿಲ್ಲದೆ ಸದಾ ಭಗವನ್ನಾಮ ಸಂಕೀರ್ತನೆಯಿಂದ ತುಂಬಿರುವ ಆ ಸ್ಥಳ ನಿನ್ನ ಮೊಮ್ಮಗನ ಜನ್ಮಕ್ಕೆ ಬಹು ಪ್ರಶಸ್ತವಾದದ್ದು, ಮಂಗಳಕರವಾದದ್ದು. ನಾರದರೆ, ನಾನ್ ನಿಮಗೆ ತುಂಬಾ ಕೃತಜ್ಞಳು. ಅಷ್ಟು ದೊಡ್ಡ ಮಾತೇಕೆ ತಾಯಿ? ನಾವೆಲ್ಲ ಅವನ ಸೇವಕರು. ಎಲ್ಲವೂ ಅವನ ಸಂಕಲ್ಪದಂತೆ ನಡೆಯಬೇಕು. ಶುಭಮಸ್ತು. ತಾಯಿ, ಜನನ ಮರಣಗಳ ಚಕ್ರದಿಂದ ಹೊರಬಂದು ಪರಮಾತ್ಮನಲ್ಲಿ ಐಕ್ಯವಾಗಬೇಕೆಂದು ಬಯಸುವ ಜೀವ ಮೊದಲು ಪ್ರಾಪಂಚಿಕ ಸುಖಗಳನ್ನು ಕಸದಂತೆ ಕಾಣಬೇಕು. ನಾನು, ನನ್ನದು, ನನ್ನವರು ಎಂಬ ವ್ಯಾಮೋಹವನ್ನು ಸುಡಬೇಕು. ಮೋಕ್ಷ ಸಾಧನೆಯೊಂದನ್ನೇ ಗುರಿಯಾಗಿಟ್ಟುಕೊಳ್ಳಬೇಕು. ಪರಮಾತ್ಮನಲ್ಲಿ ಅನವರತ ಭಕ್ತಿ ಇಡಬೇಕು. ಸದಾಕಾಲ ಆನಂದದಿಂದ ಅವನ ನಾಮಸ್ಮರಣೆ ಮಾಡುತ್ತಿರಬೇಕು.
ಮುಂದುವರಿಸಿ ಗುರುಗಳೇ. ಅಲ್ಲಿ ಇಲ್ಲಿ ಏನು ನೋಡುವಿರಿ, ಹೇಳಿ ಗುರುಗಳೇ. ಅಮ್ಮ ಕಯಾದು, ಅಮ್ಮ ನಿದ್ರಿಸುತ್ತಿದ್ದಾಳೆ. ನಾನು ಕೇಳುತ್ತೇನೆ, ಹೇಳಿ ಗುರುಗಳೇ. ಹೇಳಿ ಗುರುಗಳೇ. ನಾರಾಯಣ ನಾರಾಯಣ ನಾರಾಯಣ. ಬ್ರಹ್ಮದೇವಾಯ ಓಂ ಬ್ರಹ್ಮದೇವಾಯ. ನಾರಾಯಣ ನಾರಾಯಣ. ಕಯಾದು, ನೀನು ತುಂಬಾ ಅದೃಷ್ಟವಂತೆ ತಾಯಿ. ಈ ಕಂದನಿಂದ ತಂದೆ ವಂಶವೇ ಉದ್ಧಾರವಾಗುವುದು. ಈ ಆನಂದದಲ್ಲಿ ಭಾಗಿಯಾಗಲು ನನ್ನ ಮಗನಿನ್ನೂ ಬರಲಿಲ್ಲವಲ್ಲ ಪೂಜ್ಯರೇ. ಕಳವಳ ಪಡೆದಿರುದಿತಿ ದೇವಿ. ನಿನ್ನ ಮಗ ಸಾಮಾನ್ಯನಲ್ಲ, ಛಲಗಾರ. ಗುರಿ ಸಾಧಿಸುವ ತನಕ ಹಿಂತಿರುಗುವುದಿಲ್ಲ. ಮಗು ಹುಟ್ಟಿದ ವೇಳೆ ಇನ್ನು ಮೇಲೆ ಎಲ್ಲವೂ ಶುಭವಾಗುವುದು. ಓಂ ಬ್ರಹ್ಮದೇವಾಯ ಓಂ ಬ್ರಹ್ಮದೇವಾಯ ಓಂ ಬ್ರಹ್ಮದೇವ ಬ್ರಹ್ಮದೇವ, ಭಕ್ತ ಪರಾಧೀನ, ಇಂದು ಇಂದು ಈ ನಿನ್ನ ಮೊಮ್ಮಗನಲ್ಲಿ ದಯವಂತೆ ಧನ್ಯನಾದೆ. ನಿನ್ನ ದರ್ಶನದಿಂದ ನಾನಿಂದು ಧನ್ಯನಾದೆ. ಹೇ ಸರಸಿಜೋದ್ಭವ ಸರಸಿಜಾಸನ ಸರಸ್ವತಿಯ ಪ್ರಿಯಕರನೆ ಬ್ರಹ್ಮನೇ, ಸ್ಮರಣೆ ಮಾತ್ರದಿ ಬಂದು ಸಲಹುವ ಹಂಸವಾಹನನೇ, ಪರಮ ಕರುಣಾಮೂರ್ತಿ ನಿನ್ನೀ ಚರಣ ಕಮಲದಿ ಶಿರವ ನಿಡುತ್ತಲೇ, ಪರಮ ಕರುಣಾಮೂರ್ತಿ ನಿನ್ನೀ ಚರಣ ಕಮಲದಿ ಶಿರವ ನಿಡುತ್ತಲೇ, ವರವನೊಂದನು ಬೇಡುವೆನು, ವರವನೊಂದನು ಬೇಡುವೆನು, ಕೃಪೆ ಮಾಡಿ ಹರಸೆನ್ನ, ಕೃಪೆ ಮಾಡಿ ಹರಸೆನ್ನ. ಓ ಬ್ರಹ್ಮದೇವ, ಓ ಬ್ರಹ್ಮದೇವ. ಹಿರಣ್ಯಕಶಿಪು, ನಿನ್ನ ಅಪೇಕ್ಷೆ ಏನು? ದೇವ, ನನ್ನ ಅಪೇಕ್ಷೆ ಹಗಲಲ್ಲಿ ಆಗಲಿ ರಾತ್ರಿಯಲ್ಲಿ ಆಗಲಿ, ಭೂಮಿಯಲ್ಲಾಗಲಿ ಆಕಾಶದಲ್ಲಾಗಲಿ, ಮನೆಯ ಒಳಗಾಗಲಿ ಹೊರಗಾಗಲಿ, ಪಶು ಪಕ್ಷಿ ಮೃಗಾದಿಗಳಿಂದಾಗಲಿ, ಕ್ರಿಮಿ ಕೀಟ ಸರ್ಪಗಳಿಂದಾಗಲಿ, ಶಸ್ತ್ರಗಳಿಂದಾಗಲಿ, ಅಸ್ತ್ರಗಳಿಂದಾಗಲಿ, ಸುರ ನರ ಯಕ್ಷ ರಾಕ್ಷಸ ಗಂಧರ್ವ ಕಿನ್ನರ ಕಿಂಪುರುಷರಾದಿಯಾಗಿ ನೀ ಸೃಷ್ಟಿಸಿರತಕ್ಕ ಯಾವುದೇ ಜೀವಿಯಿಂದಾಗಲಿ ನನಗೆ ಮರಣ ಬಾರದಂತೆ ಅನುಗ್ರಹಿಸಬೇಕು. ತಥಾಸ್ತು. ಧನ್ಯೋಸ್ಮಿ, ಧನ್ಯೋಸ್ಮಿ. ಇನ್ನು ನನಗೆ ಸಮನಾರು, ನನ್ನ ಪರಾಕ್ರಮಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲ ವೀರನು ಧೀರನು ಈ ತ್ರಿಭುವನದಲ್ಲಿ ಅವನಿರುವನು.
ಅವನವನಿರುವನು. ಏ ಹರಿ, ಅಂದು ನನ್ನ ತಮ್ಮನನ್ನು ಕೊಂದು ನನ್ನ ಹೆತ್ತ ತಾಯಿಯ ಒಡಲಿಗೆ ಕಿಚ್ಚನ್ನಿಟ್ಟ ಪಾತಕಿ, ಇನ್ನು ನನ್ನಿಂದ ನೀನು ತಪ್ಪಿಸಿಕೊಳ್ಳಲಾರೆ. ಈ ಬಡಜೋಗಿ ನಾರದ ನಮ್ಮ ಆರ್ಭಟವನ್ನು ನೋಡಿ ಕೇಳಿ ಅದರಿ ಅಲ್ಲಾಡಿ ಬೆದರಿ ಬೆಂಡಾಗಿ ಹೋದ. ಏ ನಾರದರೆ, ಇನ್ನು ಮುಂದೆ ನೀನು ಸದಾ ನನ್ನ ಗುಣಗಾನ ಮಾಡಬೇಕು. ಅಪ್ಪಣೆ. ಲೋಕಲೋಕಗಳಲ್ಲೂ ನನ್ನ ಪ್ರತಾಪವನ್ನು ಪ್ರಚಾರ ಮಾಡಬೇಕು. ಆಯ್ತು, ನನ್ನನ್ನೇ ಧ್ಯಾನಿಸಬೇಕು. ಗೊತ್ತಾಯ್ತು. ಮತ್ತೊಮ್ಮೆ ಆ ಹರಿಯನ್ನೇನಾದ್ರೂ ಸ್ಮರಿಸಿದರೆ ಈ ನಿನ್ನ ತಂಬೂರಿ ಬುರುಡೆ, ನಿನ್ನ ತಲೆ ಬುರುಡೆಗಳು ಹಾರಿ ಹೋದವು. ಅಲ್ಲಿಗೆ ಕತೆ ಮುಗೀತು. ಯಾರ ಕಥೆ? ದುಷ್ಟರ ಕತೆ. ಆಹಾ. ದಾನವೇಂದ್ರ, ಹಿರಣ್ಯಕಶಿಪು, ನಿನಗೊಂದು ಸಂತೋಷದ ಸುದ್ದಿ. ಏನದು? ನಿನ್ನ ಪತ್ನಿ ಕಯಾದು ನನ್ನ ಆಶ್ರಮದಲ್ಲಿ ಗಂಡು ಮಗುವನ್ನು ಹೆತ್ತಿದ್ದಾಳೆ. ಗಂಡು ಮಗುವಿಗೆ ಜನನ? ಭಲೆ ಭಲೆ ನಾರದರೆ, ಈ ಸಂತೋಷ ಸಮಯದಲ್ಲಿ ಯಾವುದಾದ್ರೂ ವರ ಕೇಳಿ ಕೊಡುತ್ತೇನೆ. ನೀನು ನನ್ನ ಜೊತೆಯಲ್ಲಿ ಬರಬೇಕು. ಅದೇ ನೀನು ನನಗೆ ಕೊಡತಕ್ಕಂಥ ವರ.